ನಮಸ್ಕಾರ ಸ್ನೇಹಿತರೆ. ಜೀವನದ ಅತ್ಯಂತ ಅಮೂಲ್ಯವಾದಂತಹ ಶ್ರೀಮಂತಿಕೆ ಅಂದರೆ ನೆಮ್ಮದಿ ಒಂದೇ. ನೆಮ್ಮದಿ ಇದ್ದೋನು ನಿಜಕ್ಕೂ ಕೂಡ ಆಗರ್ಭ ಶ್ರೀಮಂತ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ದುಡ್ಡು, ಕಾಸು, ಒಡವೆ, ಚಿನ್ನ, ಸೈಟು, ಗಾಡಿ ಎಲ್ಲನೂ ಇರುತ್ತೆ, ಆದರೆ ನೆಮ್ಮದಿ ಇರೋದಿಲ್ಲ. ಎಲ್ಲನೂ ಇದ್ದಾಗ ನೆಮ್ಮದಿ ಕಳ್ಕೊಂಡಾಗ ಏನಿದ್ದು ಏನು ಬಂತು ಪ್ರಯೋಜನ? ನೆಮ್ಮದಿ ಇರೋ ಅಂಥವನು ಅವನು ಒಂದು ಸಣ್ಣದಾದಂತಹ ಒಂದು ಚಿಕ್ಕದಾದಂತಹ ಮನೆಯಲ್ಲಿದ್ದರೂ ಸರಿ, ಒಂದೊತ್ತೇ ಊಟ ಮಾಡಿದ್ರೂ ಸರಿ, ನೆಮ್ಮದಿ ಇರೋವಂತಹ ಮನುಷ್ಯ ತೃಪ್ತಿಯಾಗಿ ಅವನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಆದರೆ ಆಗರ್ಭ ಶ್ರೀಮಂತನಾದರೂ ಅವನಲ್ಲಿ ನೆಮ್ಮದಿ ಇಲ್ಲ ಅಂದಾಗ ಅವನ ಜೀವನವೇ ವ್ಯರ್ಥ ಅನಿಸೋದಕ್ಕೆ ಶುರುವಾಗುತ್ತೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಾ ಇರ್ತೀವಿ. ಅಂತಹ ಸಮಸ್ಯೆಗಳು, ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ತುಂಬ ಜನ ಮಾಟ ಮಂತ್ರ ಮಾಡಿದ್ದಾರೆ, ಆಗಾಗುತ್ತೆ ಈಗಾಗುತ್ತೆ ಅಂತ ಅಂದ್ಕೊತಿರೋರಿಗೆ ಅಂಥವರು ಪ್ರತಿದಿನ ಚಂಡಿ ದಂಡಕವನ್ನು ಓದ್ಕೊಂಡು ಬನ್ನಿ. ಹಾಗೆ ತುಳಸಿ ಪತ್ರೆಯನ್ನು ಕುಡಿಯೋ ನೀರಿಗೆ ಹಾಕ್ಕೊಂಡು ಪ್ರತಿದಿನ ಕುಡೀರಿ. ಆ ನೀರನ್ನು ಪ್ರತಿದಿನ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ತುಳಸಿ ನೀರನ್ನು ಕುಡಿಯೋದ್ರಿಂದ ನಿಮಗೆ ಏನಾದರೂ ಮಾಟ ಮಂತ್ರ ಆಗಿದೆ ಎನ್ನುವಂತಹ ಸೂಚನೆಗಳು ಸಿಕ್ಕಾಗ ಅದು ಏನು ಆ ಸೂಚನೆಗಳಿದೆಯೋ ಅದು ಪ್ರತಿದಿನ ತುಳಸಿ ನೀರಿನ ಮುಖಾಂತರ ನಿಮಗೆ ತಾಗದೇ ಇರೋ ರೀತಿಯಲ್ಲಿ ಕಾಪಾಡುತ್ತೆ. ಹಾಗೆ ಕೆಲವರ ಮನೆಯಲ್ಲಿ ಶುಕ್ರವಾರ, ಹಬ್ಬಗಳ ಸಮಯದಲ್ಲಿ, ಅಮಾವಾಸ್ಯೆ ಹಿಂದೆ ಮುಂದೆ ಪರದಾಟ, ಅಲೆದಾಟ, ಜಗಳಗಳು, ಕಿರುಚಾಟಗಳು ಇವೆಲ್ಲ ಆಗುವಂತಹ ಪ್ರತಿ ಒಂದು ಅವರ ಕ್ಷಣವೂ ಕೂಡ ನರಕ ಆಗಿರುತ್ತೆ. ಅಂಥವರ ಮನೆಯಲ್ಲಿ ರಾಹು ಪ್ರಭಾವ ಹೆಚ್ಚಾಗಿರುತ್ತೆ. ಇಂಥವರು ಪ್ರತಿದಿನ ಸ್ನಾನ ಮಾಡುವಂತಹ ನೀರಿಗೆ ಚಿಟಿಕೆ ಅರಿಶಿನ ಹಾಗೂ ಪಚ್ಚ ಕರ್ಪೂರವನ್ನು ಹಾಕಿ ಸ್ನಾನ ಮಾಡಿ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅವರ ಒಂದು ಏನೆಲ್ಲ ಕಿರ್ಚಾಟ, ಆರಾಟ, ಜಗಳಗಳು ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಹಾಗೆ ಮನೆಯಲ್ಲಿ ಎಷ್ಟೇ ದುಡಿದರೂ ಅವರು ಇಂಪ್ರೂವ್ನೇ ಆಗ್ತಿಲ್ಲ, ಮನೆಯಲ್ಲಿ ಇರುವಂತಹ ಹಿರೀಕರಿರ್ಬೋದು, ಮಕ್ಕಳಲ್ಲಿರ್ಬೋದು ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾನೇ ಇರುತ್ತೆ. ಹಾಗೆ ಮಕ್ಕಳು ಹಿರಿಯರಿಗೆ ಗೌರವ ಕೊಡ್ತಿಲ್ಲ ಅನ್ನೋರು ಕೂಡ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಓದಿ, ಅದಾಗಿಲ್ಲ ಅನ್ನುವ ಪಕ್ಷದಲ್ಲಿ ಶನಿವಾರದ ದಿನ ಆಂಜನೇಯ ಸ್ವಾಮಿಗೆ ವಿಳೆದೆಲೆಯ ಹಾರವನ್ನು ಹಾಕಿಸಿ ಪೂಜೆಯನ್ನು ಮಾಡಿಸಿ ಈ ಒಂದು ಪರಿಹಾರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಷ್ಟೇ ದುಡಿದ್ರೂ ಕೂಡ ಇಂಪ್ರೂವ್ ಆಗದೆ ಇರೋರು ಕೂಡ ಇಂಪ್ರೂವ್ಮೆಂಟ್ ಕಾಣ್ತಾರೆ. ಹಾಗೆ ಮನೆಯ ಹತ್ತಿರ ಮಾಟ ಮಂತ್ರದ ನಿಂಬೆಹಣ್ಣು, ಯಂತ್ರ ಇತ್ಯಾದಿ ಇವೇನಾದರೂ ಬಿದ್ದಿದ್ರೆ ಮುಟ್ಟೋಕ್ಕೆ ಮಾತ್ರ ಹೋಗಬೇಡಿ, ಅದನ್ನು ಗುಡಿಸ್ಬಿಡಿ. ವಿಷ್ಣುವಿನ ಪಾದದ ಹತ್ರ 5 ತುಳಸಿ ದಳ ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥಿಸಿ. ಆ ತುಳಸಿ ದಳವನ್ನು ತೆಗೆದು 1 ಲೋಟ ಶುದ್ಧ ನೀರಿಗೆ ಹಾಕ್ಕೊಂಡು ಆ ನೀರನ್ನು ತೆಗೆದುಕೊಂಡು ಹೋಗಿ ನಿಂಬೆಹಣ್ಣು, ಯಂತ್ರ ಇತ್ಯಾದಿ ಬಿದ್ದಿರುತ್ತಲ್ಲ, ನಿಮಗೆ ಅನುಮಾನ ಇರುವಂತಹ ಜಾಗಗಳಲ್ಲಿ ಅದರ ಮೇಲೆ ಹಾಕಿಬಿಡಿ. ಎಂತಹ ಮಹಾಜ್ಞಾನಿ ಮಾಟ ಮಂತ್ರ ಮಾಡಿದ್ರೂ ಕೂಡ ಅದು ಕೆಲಸ ಮಾಡಲ್ಲ. ಮಾಟ ಮಂತ್ರಗಳಿಗೆ ತುಳಸಿ ಮಡಿ ದೂರ. ನೋಡಿದ್ರಲ್ವಾ, ತುಳಸಿಯಿಂದ ಎಂತಹ ಮಾಟ ಆದರೂ ಕೂಡ ನಮಗೆ ತಾಕೋದಿಲ್ಲ. ಹಾಗೆ ಕೆಲವರು ಹೊರಗಡೆ ಕೆಲಸ ಮುಗಿಸಿ ಮನೆಗೆ ಬಂದರು ಅಂದರೆ ತಕ್ಷಣ ಕಿರಿಕಿರಿ, ಕೋಪ, ಜಗಳ ಮಾಡ್ಕೊಳ್ತಾರೆ. ಎಲ್ಲೋ ನಿಂಬೆಹಣ್ಣನ್ನು ದಾಟಿಬಿಟ್ಟೋ ಅಥವಾ ತುಳಿದ್ಬಿಟ್ಟೋ ಬಂದಿರ್ತಾರೆ, ಗೊತ್ತಾಗಿರೋದಿಲ್ಲ. ಆದ್ದರಿಂದ ಹೀಗಾಗಿರುತ್ತೆ. ಅವರು ಬಂದ ತಕ್ಷಣ ಸ್ವಲ್ಪ ದೃಷ್ಟಿ ತೆಗೆದು ಹಾಕಿ ಶಾಂತರಾಗುವಂತೆ ಬಿಟ್ಬಿಡಿ. ಅವ್ರನ್ನ ಆ ಕ್ಷಣಕ್ಕೆ ಮಾತಾಡ್ಸೋಕ್ಕೆ ಹೋಗಬೇಡಿ. ಹಾಗೆ ವಾಸ್ತು ದೋಷ, ಮನೆ ಸರಿಯಾಗಿ ಕಟ್ಟಿಲ್ಲ, ಆ ಮೂಲೆ ಸರಿ ಇಲ್ಲ, ಹಾಗೆ ಈ ಮೂಲೆ ಸರಿ ಇಲ್ಲ ಈಗ ಅಂದ್ಕೊಳ್ಳೋರು ಈಶ್ವರನಿಗೆ ಪ್ರತಿ ಸೋಮವಾರ ಅಭಿಷೇಕವನ್ನು ಮಾಡಿಸಿ. ಹಾಗಿಲ್ಲ ಅಂದರೆ ತುಂಬಾ ಮುಖ್ಯವಾಗಿರುವಂತಹ ಸೋಮವಾರಗಳ ದಿನದಲ್ಲಿ ಅಭಿಷೇಕ, ನಿಮ್ಮ ಕೈಯಲ್ಲಿ ಯಾವ ಅಭಿಷೇಕವನ್ನು ಮಾಡಿಸೋಕ್ಕಾಗುತ್ತೋ ಆ ಅಭಿಷೇಕವನ್ನು ಮಾಡಿಸಿ. ಅದು ಹಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿನೇ ಶಿವನ ಒಂದು ಶಿವಲಿಂಗ ಇದ್ದರೆ ಸಾಕು. ಸೋಮವಾರದ ದಿವಸ ನೀವೇನೇ ಅಭಿಷೇಕವನ್ನು, ಶುದ್ಧೋದಕವನ್ನು ಮಾಡಿಸಿ ಅದನ್ನು ಏನು ಅಭಿಷೇಕ ಮಾಡಿರ್ತೀರೋ ಆ ಶುದ್ಧೋದಕವನ್ನು ತೆಗೆದುಕೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡಿ. ಹಾಗೆ ಎಳನೀರನ್ನು ಅಭಿಷೇಕಕ್ಕೆ ಕೊಟ್ಟರೆ ತುಂಬಾ ಒಳ್ಳೆಯದು. ನೀವು ನಿಮ್ಮ ಮನೆಯಲ್ಲಿ ಯಾವಾಗ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ ಅನಿಸುತ್ತೋ ಆ ಸಮಯದಲ್ಲಿ ಸೋಮವಾರದ ದಿವಸ ಶಿವನಿಗೆ ಎಳನೀರನ್ನು ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡೋದಕ್ಕೆ ಕೊಡಿ. ಹಾಗೆ ಮನೆಯಲ್ಲಿ ಆದಷ್ಟು ಲಲಿತಾ ಸಹಸ್ರನಾಮ, ಗುರುಗಳ ಸಹಸ್ರನಾಮಗಳನ್ನು ಪಾರಾಯಣ ಮಾಡೋದನ್ನು ಮರಿಬೇಡಿ. ಈ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಮನೆಯಲ್ಲಿ ನೆಮ್ಮದಿ ಅನ್ನೋದು ಹುಡ್ಕೊಳ್ಳುವಂತಹ ಒಂದು ಅಗತ್ಯವಿರುವಂತಹ ಕೆಲವೊಂದು ಮಾಹಿತಿಗಳು ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಶುಭ ದಿನ.